ಹಿಂದೆಲ್ಲ ಮಕ್ಕಳು ಊಟ ಮಾಡಿಲ್ಲ ಅಂತಂದ್ರೆ ಗುಮ್ಮ ಬರ್ತಾನೆ ಮಗ ಊಟ ಮಾಡುವಂತ ಅಮ್ಮ ಹೆದರಿಸಿ ಊಟ ಮಾಡಿಸ್ತಾ ಇದ್ರು. ಆದ್ರೆ ಈಗ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗ್ತೀನಿ ಊಟ ಮಾಡು ಅನ್ನೋ ಹಾಗಾಗಿದೆ. ಅಷ್ಟರ ಮಟ್ಟಿಗೆ ಪಟ್ಟಣಗೆರೆ ಶೆಡ್ಡು ಜನರ ಅಲ್ಲಿ ನಡುಕ ಹುಟ್ಟಿಸಿದೆ. ದರ್ಶನ್ ಪ್ರಕರಣದ ಬಳಿಕ ಈ ಶೆಡ್ ಕುರಿತಂತೆ ನೂರಾರು ಅನುಮಾನಗಳು ಸೃಷ್ಟಿಯಾಗಿದೆ. ಹೀಗಾಗಿ RTO ದಾಖಲೆಗಳ ಮೂಲಕ ಶೆಡ್ ರಹಸ್ಯದ ಮೂಟೆಯನ್ನು ಬಿಚ್ಚೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಕತ್ತಲಲ್ಲಿ ಕಳ್ಳನಂತೆ ಬೇಟೆಯಾಡುವ ಬಿಲ್ಲಿನಂತೆ ಮಾಡುವುದೆಲ್ಲ ಮಾಡಿ ಗೂಡು ಸೇರ್ಕೊಂಡಿದ್ದ ಚಾಲೆಂಜಿಂಗ್ ಸ್ಟಾರ್ ಅಲ್ಲಲ್ಲ, ರೇಣುಕಾ ಸ್ವಾಮಿ ಕಥೆಯಲ್ಲಿಯ ಗುಮ್ಮ ಈಗ ಜೈಲಲ್ಲಿ ಮುದ್ದೆ ಮುರಿಯುತ್ತಿದ್ದಾನೆ. ಆದ್ರೆ ಡಿ ಗ್ಯಾಂಗ್ ಕ್ರೌರ್ಯಕ್ಕೆ ಸಾಕ್ಷಿಯಾದ ಪಟ್ಟಣಗೆರೆಯ ಶೆಡ್ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ರಹಸ್ಯಗಳನ್ನ ಹೊದ್ದು ನಿಂತಿರುವ 5 ಎಕರೆ ಜಾಗದಲ್ಲಿ ಸೀಸ್ ಆದಂತಹ ಸಾವಿರಾರು ವಾಹನಗಳನ್ನ ಇಡಲಾಗಿದೆ. ಈ ಬೆನ್ನಲ್ಲೇ ಮತ್ತೊಂದು ಆರೋಪ ಕೇಳಿ ಬರ್ತಿದೆ. ಆರೋಪ 1, ಅಮಾಯಕರ ವಾಹನಗಳನ್ನ ಸೀಸ್. ಆರೋಪ 2, ರೌಡಿಸಂ ಮಾಡಿ ವಾಹನಗಳ ಸೀಸ್. ಆರೋಪ 3, ಲೋನ್ ಪಾವತಿ ಮಾಡಿದ್ರು ಸೀಸ್. ಆರೋಪ 4, ಶೆಡ್ನಲ್ಲಿಟ್ಟು ಹೆಚ್ಚಿನ ಹಣಕ್ಕೆ ಡಿಮ್ಯಾಂಡ್. ಯಾವಾಗ ರೇಣುಕಾಸ್ವಾಮಿ ಕೊಲೆ ಕೇಸ್ ಬೆಳಕಿಗೆ ಬಂತೋ ಆಗಿನಿಂದ ಪಟ್ಟಣಗೆರೆ ಶೆಡ್ ಮೇಲೆ ಸಾಲು ಸಾಲು ಆರೋಪ ಕೇಳಿಬರ್ತಾ ಇದೆ. ಹೀಗಾಗಿ ಸೂಪರ್ ಕಾಪ್ ವಾಹನಗಳ ತನಿಖೆಗೂ ಇಳಿದಿದ್ದಾರೆ. ಅಮಾಯಕರ ವಾಹನಗಳನ್ನ ರೌಡಿಸಂ ಮಾಡಿ 1 ಹಣ ಕೇಳಿ ಸೀಸ್ ಮಾಡಲಾಗಿದೆಯಂತ ದೂರು ಬಂದ ಬೆನ್ನಲ್ಲೇ ಪೊಲೀಸರು ಮತ್ತೆ ಅಖಾಡಕ್ಕಿಳಿದಿದ್ದಾರೆ. ಬೈಕ್, ಆಟೋ, ಕಾರ್, ಲಾರಿ, ಬಸ್, JCB ಹೀಗೆ ಎಲ್ಲಾ ಬಗೆಯ ಸಾವಿರಾರು ವಾಹನಗಳನ್ನ ಸೀಸ್ ಮಾಡಲಾಗಿದೆ. ಬ್ಯಾಂಕ್ನಿಂದ ಲೋನ್ ಪಡೆದು ಲೋನ್ ಕಟ್ಟಿದ ವಾಹನಗಳನ್ನ ಸೀಸ್ ಮಾಡಿ ಅದನ್ನ ಪ್ರಕರಣದ 10ನೇ ಆರೋಪಿ ವಿನಯ್ ಮುಂದಾಳತ್ವದಲ್ಲಿ ಇಲ್ಲಿಗೆ ತಂದಿಡ್ಲಾಗ್ತಾ ಇತ್ತು. ಆದ್ರೆ ಇವರು ಟೈಮ್ ಟು ಟೈಮ್ ಸಾಲ ಪಾವತಿ ಮಾಡಿದವರ ವಾಹನಗಳನ್ನೂ ಸೀಸ್ ಮಾಡಿದ್ದಾರಂತೆ. ಅಮಾಯಕರನ್ನ ಕಂಡ್ರೆ ಬ್ಯಾಂಕ್ ಸಾಲಕ್ಕಿಂತ ದುಪ್ಪಟ್ಟು ಹಣ ನೀಡುವಂತೆ ಕಿರುಕುಳ ಕೊಟ್ಟು ವಾಹನಗಳನ್ನ ಸೀಸ್ ಮಾಡಿದ್ದಾರೆ ಎಂಬ ಆರೋಪಗಳಿವೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಬಗ್ಗೆ ಬೆನ್ನತ್ತಿ ಹೊರಟಂತಹ ಪೊಲೀಸರ ತನಿಖೆಯಲ್ಲಿ ಈ ವಿಚಾರ ಕೂಡ ಬೆಳಕಿಗೆ ಬಂದಿದ್ದು, ಸದ್ಯ RTO ಸಹಾಯದೊಂದಿಗೆ ವಾಹನಗಳ ಮಾಲೀಕರನ್ನ ಸಂಪರ್ಕ ಮಾಡಿ ಅಸಲಿ ಸತ್ಯ ತಿಳಿಯುವ ಕೆಲಸಕ್ಕೆ ಪೊಲೀಸರು ಕೈ ಹಾಕಿದ್ದಾರೆ. ಒಟ್ನಲ್ಲಿ ರೌಡಿಸಂ ಮಾಡಿ ಬ್ಯಾಂಕ್ ಸಾಲ ಪಾವತಿ ಮಾಡಿದವರ ವಾಹನಗಳನ್ನ ಸೀಸ್ ಮಾಡಿದ್ರೆ ಆರೋಪಿಗಳ ವಿರುದ್ಧ ಮತ್ತೆ ಕೇಸ್ ಜಡಿಯೋಕೆ ಡಿಪಾರ್ಟ್ಮೆಂಟ್ ತೀರ್ಮಾನಿಸಿದ್ದು, ತನಿಖೆಯ ನಂತರ ಶೆಡ್ನ ಅದ್ಯಾವ್ಯಾವ ಸೀಕ್ರೆಟ್ ಹೊರ ಬರುತ್ತೋ ಕಾದು ನೋಡ್ಬೇಕು. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.